ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮೈಸೂರಿನಲ್ಲಿ ಅಸಮಾಧಾನ ಅನ್ನೋದು ತಾಂಡವ ಆಡ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಮೊನ್ನೆಯಿಂದಲೂ ಕೂಡ ಸಭೆ ಮೇಲೆ ಸಭೆ ಮಾಡಿ ಎಲ್ಲವನ್ನ ಕೂಡ ಮರೆಮಾಚುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಇದೀಗ ಕಾಡ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಮುನಿಸನ್ನ ಹಾಗಾದ್ರೆ ಮರ್ತು ಬಿಟ್ರ ಜಿಟಿ ದೇವೇಗೌಡರು? ಮೈಸೂರು ಜಿಲ್ಲೆಯ ಜೆಡಿಎಸ್ ಶಾಸಕರು ಮುಖಂಡರ ಜೊತೆ ಜಿಟಿ ದೇವೇಗೌಡರು ಸಭೆಯನ್ನ ಕರೆದಿದ್ದಾರೆ. ಯಾತಕ್ಕೋಸ್ಕರ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸಿದ್ದರಾಮಯ್ಯ ಮತ್ತು ಜಿಟಿ ದೇವೇಗೌಡರ ನಡುವೆ ಒಳಮುನಿಸು ಇದ್ದಿರುವಂತದ್ದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡೋಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕೆಪಿ ನಾಗರಾಜ್. ಕೆಪಿ, ಏನಾಗಬಹುದು? ಯಾತಕ್ಕೋಸ್ಕರ ಇವತ್ತು ದಿಢೀರ್ ಸಭೆಯನ್ನ ಕರೆದಿದ್ದಾರೆ ಜಿಟಿ ದೇವೇಗೌಡರು? ಯಶೋಧ, ಪ್ರಮುಖವಾಗಿ ಮೈಸೂರಿನಲ್ಲಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಈ ಕ್ಷಣದವರೆಗೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಜಿಟಿ ದೇವೇಗೌಡ ಇರ್ಬೋದು ಮತ್ತು ಶಾಸಕರು ಮತ್ತು ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್ ವಿಶ್ವನಾಥ್ ಇರ್ಬೋದು, ಯಾರು ಕೂಡ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಅಧಿಕೃತವಾಗಿ ಮತ ಪ್ರಚಾರದ ಕಣಕ್ಕೆ ಇಳಿದಿಲ್ಲ. ಯಾಕಂದ್ರೆ ಅವರ ಒಂದು ವಾದ ಕಾಂಗ್ರೆಸ್ ಅವರು ನಮ್ಮನ್ನ ಕರೆದಿಲ್ಲ ಅನ್ನುವಂಥದ್ದು. ಹೀಗಾಗಿ ಜಿಟಿ ದೇವೇಗೌಡರು ಎಲ್ಲೂ ಕೂಡ ಪ್ರಚಾರಕ್ಕೆ ತೆರಳಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾಯಕರುಗಳು ಮತ್ತು ತಮ್ಮ ಸ್ಥಳೀಯ ಮಟ್ಟದ ಕಾರ್ಯಕರ್ತರ ಒಟ್ಟಾರೆ ಅಭಿಪ್ರಾಯಗಳನ್ನ ಪಡೆಯುವಂತಹ ಸಲುವಾಗಿ ಇವತ್ತು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ಆರಂಭವಾಗಿದೆ. ಈಗ ಆರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಶಾಸಕರ ಸಭೆ ನಡೀತಾ ಇದೆ. ತದನಂತರದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ವ್ಯಾಪ್ತಿಯ ಕಾರ್ಯಕರ್ತರ ಸಭೆ ನಡೆಯುತ್ತೆ. ಅಂತಿಮವಾಗಿ ಜಿಟಿ ದೇವೇಗೌಡರು ಪ್ರಚಾರಕ್ಕೆ ತೆರಳುತ್ತಾರ ಇಲ್ಲ ಅನ್ನುವಂಥದ್ದು ತೀರ್ಮಾನವಾಗುತ್ತೆ. ಯಶೋಧ, ಮೇಲ್ನೋಟಕ್ಕೆ ಒಳ ಮುನಿಸು ಅನ್ನೋದಕ್ಕೆ ಇವತ್ತು ಬ್ರೇಕ್ ಬೀಳುವಂತ ಚಾನ್ಸಸ್ ಇದೆಯಾ? ಹೇಗೆ ಅಲ್ಲ, ಆತರದ ಲಕ್ಷಣಗಳು ಒಂದು ಕಡೆ ಕಾಣ್ತಾ ಇದಾವೆ. ಯಾಕಂದ್ರೆ ಜಿಟಿ ದೇವೇಗೌಡರು ಮೊನ್ನೆ ತಾನೇ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿ ಮಾಡಿದ್ರು. ಆದ್ರೆ ಇನ್ನು ಕೂಡ ಪ್ರಚಾರಕ್ಕೆ ಯಾರು ಕೂಡ ಹೋಗಿಲ್ಲ. ಕೇವಲ ಪ್ರಚಾರಕ್ಕೆ ಹೋಗುವಂತದ್ದು ಏನು ಪ್ರೋಟೋಕಾಲ್ ನ ರೀತಿಯಲ್ಲಿ ಅಟೆಂಡೆನ್ಸ್ ಹಾಕೋದಕ್ಕೆ ಪ್ರಚಾರಕ್ಕೆ ಹೋಗುವಂತದ್ದ, ಮನಸ್ಪೂರ್ವಕವಾಗಿ ಪ್ರಚಾರಕ್ಕೆ ಹೋಗುವಂತದ್ದ, ಇವೆಲ್ಲ ಪ್ರಶ್ನೆಗಳಿದಾವೆ. ನಾಯಕರು ಪ್ರಚಾರಕ್ಕೆ ಹೋಗೋದಕ್ಕಿಂತ ಮುಖ್ಯವಾಗಿ ಯಶೋಧ, ಕಾರ್ಯಕರ್ತರು ತಾವು ಪ್ರಚಾರ ಮಾಡಬೇಕು ಅಂದ್ರೆ ಜೆಡಿಎಸ್ ನ ಕಾರ್ಯಕರ್ತರು ತಾವು ಕಾಂಗ್ರೆಸ್ ನ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಬೇಕು ಅಂತ ಕನ್ವಿನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆ ಕೆಲಸ ಆಗುತ್ತಾ ಅನ್ನುವಂತದ್ದೇ ಮುಖ್ಯವಾದ ಪ್ರಶ್ನೆ. ಯಶೋಧ, ಓಕೆ, ಥ್ಯಾಂಕ್ ಯು ಕೆಪಿ.